ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 4ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ತುಂಬ ಡೀಟೇಲ್ ಆಗಿ ನಾವು ಒಂದೇ ನಿಷ್ಠೆಯಲ್ಲಿ ಪೂರ್ಣವಾಗಿ ಸ್ಥಿತನಾಗಿರುವಂಥ ಮನುಷ್ಯ ಎರಡರ ಫಲವನ್ನು ಹೇಗೆ ಪಡ್ಕೊಳ್ತಾನೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿದ್ವಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಕೇಳಿ ಮತ್ತು ಕೂತ್ಕೊಂಡು ಸ್ವಲ್ಪ ನೀವು ಕೂಡ ಮನನ ಮಾಡಿ, ಚಿಂತನೆ ಮಾಡಿ, ಅದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾಕಂದರೆ ಇವೆಲ್ಲ ಸೂಕ್ಷ್ಮ ವಿಚಾರಗಳು. ಸ್ವಲ್ಪ ನಾವು ಕೂತ್ಕೊಂಡು ಅದನ್ನು ವಿಚಾರ ಮಾಡಿದಾಗಲೇ ನಮ್ಗೆ ಅದು ಅರ್ಥ ಆಗೋದು. ಹೇಳೋರು ಹೇಳ್ತಾರೆ, ಅವ್ರಿಗೆ ಅರ್ಥ ಆಗಿರುತ್ತೆ, ಅದಕ್ಕೆ ಹೇಳ್ತಾ ಇರ್ತಾರಲ್ವಾ. ಆದರೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ನಾವು ಕೆಲಸ ಮಾಡಬೇಕು, ನಮ್ಮ ಮೈಂಡಿಗೆ ಕೆಲಸ ಕೊಡಬೇಕು. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಒಂದೊಂದು ಕೂಡ ಬಿಡಿಸಿ ನಾವು ತಿಳ್ಕೊಳ್ತಾ ಹೋದಾಗ ಅದು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅದು ಕಂಪ್ಲೀಟಾಗಿ ತುಂಬ ಡೀಟೇಲಾಗಿ ವಿವರಣೆ ಮಾಡಿದ್ದಾರೆ, ಆಯಿತಾ. ಈಗ ಮುಂದಿನ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇ ಶ್ಲೋಕದಲ್ಲಿ ಅರ್ಜುನ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗದ ಹೆಸರಲ್ಲಿ ಪ್ರಶ್ನೆ ಮಾಡಿದ್ದ. ಅಂದರೆ ಕರ್ಮ ಸನ್ಯಾಸ ಅಂತಂದ್ರೇನು, ಕರ್ಮಯೋಗ ಅಂತಂದ್ರೇನು, ಆ ರೀತಿ ಎಲ್ಲ ಪ್ರಶ್ನೆಗಳನ್ನು ಮಾಡಿದ್ದಾನೆ. ಮತ್ತು 2ನೇ ಶ್ಲೋಕದಲ್ಲಿ ಭಗವಂತ ಕೂಡ ಅದೇ ಶಬ್ದಗಳಿಂದ ಎರಡನ್ನೂ ಕೂಡ ಶ್ರೇಯಸ್ಕರ ಅಂತ ಉತ್ತರ ಕೊಟ್ಟಿದ್ದಾನೆ. ಮತ್ತು ಅದೇ ಒಂದು ಪ್ರಕರಣದಲ್ಲಿ ಇಲ್ಲಿ ಸಾಂಖ್ಯ ಮತ್ತು ಯೋಗದ ಹೆಸರಿನಿಂದ ಎರಡರ ಫಲದ ಏಕತೆಯನ್ನು ತಿಳಿಸೋದರ ಅಭಿಪ್ರಾಯ ಏನು? ಇಲ್ಲಿ ಎರಡರ ಫಲ ಒಂದೇ ಅಂತ ಹೇಳಿದಾನಲ್ಲ, ಅದಕ್ಕೆ ಅರ್ಥ ಏನು? ಯಾಕಂದರೆ ಮೊದಲನೇ ಶ್ಲೋಕದಲ್ಲಿ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಎರಡರ ಬಗ್ಗೆ ಪ್ರಶ್ನೆ ಮಾಡಿದ್ದ. ಭಗವಂತನು ಕೂಡ ಎರಡೂ ಪ್ರಶ್ನೆಗಳಲ್ಲಿ ಎರಡೂ ಕೂಡ ಶ್ರೇಯಸ್ಸು ಅಂತಾನೆ ಹೇಳಿದ್ದಾನೆ. ಆಮೇಲೆ ಇಲ್ಲಿ ಎರಡರ ಮಾರ್ಗ ಬೇರೆ ಆದರೂ ಕೂಡ ಅದರ ಫಲ ಒಂದೇ ಅಂತ ಹೇಳಿರುವ ಒಂದು ಕಾರಣ ಏನು, ಅದಕ್ಕೇನು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ಕರ್ಮ ಸನ್ಯಾಸದ ಅರ್ಥ ಏನಪ್ಪ ಅಂತಂದರೆ ಕರ್ಮಗಳನ್ನು ಸ್ವರೂಪದಿಂದನೇ ಬಿಟ್ಟುಬಿಡೋದು, ಅದು ಕಂಪ್ಲೀಟಾಗಿ ಕೆಲಸ ಮಾಡ್ದೇನೆ ಇದ್ಬಿಡೋದು, ಸುಮ್ಮನೆ ಇದ್ಬಿಡೋದು ಅಂತ ಅರ್ಥ. ಇನ್ನು ಕರ್ಮಯೋಗದ ಅರ್ಥ ಹೇಗೆ ಬೇಕೋ ಹಾಗೆ ಕರ್ಮ ಮಾಡ್ತಾ ಇರೋದು ಅಂತ ತಿಳ್ಕೊಂಬಿಟ್ರೆ ಜನಗಳು ಅದರಿಂದ ಭ್ರಮೆಗೆ ಒಳಗಾಗದೆ ಇರಲಿ, ಅವರು ಆ ರೀತಿ ಅರ್ಥ ತಿಳ್ಕೋಬಾರ್ದು ಅಂತ ಹೇಳೋದಕ್ಕೋಸ್ಕರನೇ ಆ ಎರಡನ್ನೂ ಕೂಡ ಶಬ್ದಾಂತರದಿಂದ ವರ್ಣನೆ ಮಾಡಿ ಭಗವಂತ ಕರ್ಮ ಸನ್ಯಾಸದ ಅರ್ಥವನ್ನು ಸಾಂಖ್ಯ ಅಂತ ಹೇಳಿ ಕರ್ಮಯೋಗದ ಅರ್ಥವನ್ನು ಸಿದ್ಧಿ ಮತ್ತು ಅಸಿದ್ಧಿ ಎರಡರ ಸಮತ್ವ ರೂಪಿ ಯೋಗ ಅಂತ ಇಲ್ಲಿ ಸ್ಪಷ್ಟ ಮಾಡಿದ್ದಾನೆ. ಅಂದರೆ ಸಿದ್ಧಿ ಆಗಲಿ ಅಸಿದ್ಧಿ ಆಗಲಿ ಎರಡನ್ನೂ ಕೂಡ ಸಮವಾಗಿ ತಗೊಳ್ಳುವಂಥದ್ದನ್ನು ಯೋಗ ಅಂತ ಹೇಳಿದ್ದಾನೆ. ಕರ್ಮ ಸನ್ಯಾಸವನ್ನು ಏನು ಹೇಳಿದ್ದಾನೆ? ಕಂಪ್ಲೀಟಾಗಿ ಅದನ್ನು ಬಿಟ್ಟುಬಿಡೋದು, ಅದಕ್ಕೆ ಅದನ್ನು ಸಾಂಖ್ಯ ಯೋಗ ಅಂತ ಹೇಳಿದ್ದಾನೆ. ಕರ್ಮಯೋಗವನ್ನು ಇಲ್ಲಿ ಸಿದ್ಧಿ ಅಸಿದ್ಧಿಯನ್ನು ಸಮತ್ವ ರೂಪದಲ್ಲಿ ನೋಡುವಂಥ ಯೋಗ ಅಂತ ಇಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದಾನೆ. ಈ ವಿಚಾರದ ಬಗ್ಗೆ 2ನೇ ಅಧ್ಯಾಯದ 48ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ? ನೀನು ಆಸಕ್ತಿಯನ್ನು ತ್ಯಾಗ ಮಾಡಿ ಮತ್ತು ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ಸ್ಥಿತನಾಗಿದ್ಕೊಂಡು ಕರ್ತವ್ಯ ಕರ್ಮಗಳನ್ನು ಮಾಡು. ಆ ಸಮತ್ವ ಅನ್ನೋದೇ ಯೋಗ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳಿದ್ದಾನೆ. ನೋಡಿ, ಈಗ ನಾವೆಲ್ಲ ಕರ್ಮವನ್ನು ಮಾಡ್ತಿರ್ತೀವಿ, ಅಂದರೆ ಕೆಲಸಗಳನ್ನು ಮಾಡಲೇಬೇಕು. ನಮ್ಮ ಕರ್ತವ್ಯ ಕರ್ಮಗಳಿರುತ್ತೆ. ನಾನು ಒಬ್ಬ ಹೆಂಗಸಾಗಿದ್ದರೆ, ಒಬ್ಬಳು ಹೆಂಡತಿ ತಾಯಿ ಆಗಿದ್ದರೆ ನನ್ನದೇ ಆದಂಥ ಕೆಲವೊಂದು ಕರ್ತವ್ಯ ಕರ್ಮಗಳಿರುತ್ತೆ ಅಲ್ವಾ. ನಾನು ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿದರೆ ಅಥವಾ ನಾನು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದರೆ, ನಾನು ಶೂದ್ರರ ಮನೆಯಲ್ಲಿ ಹುಟ್ಟಿದರೆ ನನ್ನದೇ ಆದಂತಹ ಕೆಲವೊಂದು ಕರ್ತವ್ಯಗಳಿರುತ್ತೆ. ಆ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಆದರೆ ಮಾಡಬೇಕಾದ್ರೆ ಆಸಕ್ತಿ ಇರಬಾರ್ದು. ಅದರಲ್ಲಿ ಸಿದ್ಧಿಯಾದರೂ ಆಗಿರಲಿ ಅಸಿದ್ಧಿಯಾದರೂ ಆಗಿರಲಿ ಸಮಬುದ್ಧಿ ಇರಬೇಕು. ಮತ್ತು ನಾನು ಯೋಗದಲ್ಲಿ ಸ್ಥಿತನಾಗಿರಬೇಕು. ಈ ರೀತಿ ಮಾಡಿದಾಗ ಅಸಮತ್ವ ಅನ್ನೋದೇ ಯೋಗ ಅನ್ನಿಸ್ಕೊಳ್ಳುತ್ತೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಕೃಷ್ಣ. ಅದಕ್ಕೋಸ್ಕರನೇ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡಿ ಭಗವಂತ ಇಲ್ಲಿ ಯಾವುದೇ ಹೊಸ ಮಾತನ್ನು ಹೇಳಿಲ್ಲ. ಹಿಂದೆ ಏನು ಹೇಳಿದ್ನೋ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಕರ್ಮ ಸನ್ಯಾಸ ಅಂದರೆ ಅರ್ಥ ಏನು, ಕರ್ಮ ಯೋಗ ಅಂತಂದರೆ ಅರ್ಥ ಏನು, ಇದೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ. ಇಲ್ಲಿ ಕರ್ಮ ಸನ್ಯಾಸವನ್ನೇ ಅವನು ಸಾಂಖ್ಯ ಯೋಗ ಅಂತ ಹೇಳಿರುವಂಥದ್ದು. ಯಾಕೆಂದರೆ ಈಗ ಕರ್ಮಯೋಗವನ್ನು ಮಾಡಿ ಅಂತಂದಾಗ ಹೆಂಗೆ ಬೇಕೋ ಹಾಗೆ ನಮ್ಮ ಇಷ್ಟ ಬಂದಂಗೆಲ್ಲ ಕೆಲಸ ಮಾಡ್ಕೊಂಡಿದ್ಬಿಟ್ರೆ ಅದು ತಪ್ಪಾಗುತ್ತಲ್ವ. ನಾವು ಮತ್ತೆ ಮಾಯೆಗೆ ಒಳಗಾಗ್ಬಿಡ್ತೀವಿ, ಮತ್ತೆ ಭ್ರಮೆ ನಮ್ಮನ್ನು ಸುತ್ಕೊಂಡ್ಬಿಡುತ್ತೆ.
ಅದರಿಂದನೇ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಕರ್ಮ ಸನ್ಯಾಸ ಅಂತಂದರೆ ಸಾಂಖ್ಯಯೋಗ, ಕರ್ಮಯೋಗ ಅಂತಂದರೆ ಏನು, ಸಿದ್ಧಿ ಅಸಿದ್ಧಿ ಏನೇ ಆಗಿರಲಿ ಅದನ್ನು ಸಮಭಾವನೆಯಲ್ಲಿ ತಗೊಂಡು ನಾವು ಮಾಡುವಂಥದ್ದು, ಅದನ್ನು ಯೋಗ ಅಂತ ಕರೆದಿದ್ದಾನೆ ಅಷ್ಟೇ. ಈ ರೀತಿ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ ಅಂತ ಮತ್ತೆ ಮತ್ತೆ ಆ ವಿಚಾರಗಳನ್ನು ಅವನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾನೆ. ನಮ್ಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅರ್ಥ ಆಗಲಿ ಅಂತ, ಆದರೆ ಅದರ ಅರ್ಥ ಒಂದೇ ಆಗಿರುತ್ತೆ. ಇದೆ ಕರ್ಮ ಸನ್ಯಾಸ ಅಂದಿದ ತಕ್ಷಣ ಕೆಲಸ ಎಲ್ಲ ಬಿಟ್ಟು ಸುಮ್ಮನೆ ಇದ್ಬಿಡೋದು ಅಂತ ನಾವು ಅಂದ್ಕೊಳ್ತೀವಿ ಅಲ್ವಾ. ಆ ರೀತಿ ಮಾಡಬಾರ್ದು. ಯಾಕಂದರೆ ನಾವು ಕೆಲಸ ಮಾಡದೆ ಸುಮ್ಮನೆ ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕರ್ಮಯೋಗ ಅಂತಂದರೆ ಹೇಗೆ ಬೇಕೋ ಹಾಗೆ ಕೆಲಸ ಮಾಡ್ಕೊಂಡು ಇದ್ಬಿಡೋದಲ್ಲ. ನನ್ನ ಕರ್ತವ್ಯ ಕರ್ಮಗಳನ್ನು ನಾನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗಬೇಕಾದ್ರೆ ನನ್ನಲ್ಲಿ ಸಮತ್ವ ಭಾವನೆ ಇರಬೇಕು. ಅದು ಸಿದ್ಧಿನೇ ಆದರೂ ಆಗಿರಲಿ ಅಸಿದ್ಧಿನೇ ಆದರೂ ಆಗಿರಲಿ, ನನಗೆ ಅದರಲ್ಲಿ ಅಟ್ಯಾಚ್ಮೆಂಟ್ ಇರಬಾರ್ದು, ಮಮತೆ ಇರಬಾರ್ದು, ಆಸಕ್ತಿ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಇದು ಭಗವಂತನಿಗೆ ಸಮರ್ಪಣೆ ಮಾಡಿ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ತಿಳುವಳಿಕೆ ಇರಬೇಕು ನಮಗೆ. ಆ ಸಮತ್ವ ರೂಪಿಯಲ್ಲಿ ನಾವು ನೋಡ್ತೀವಲ್ವಾ, ಅದು ನಮಗೆ ಬರಬೇಕಾಗಿರುವಂಥದ್ದು. ಈಗ ನೋಡಿ, ನಾವೇನಾದರೂ ಮಾಡಬೇಕಾದ್ರೆ ಅದರಲ್ಲಿ ನಮಗೆ ಗೆಲುವಾಯಿತು ಅಂತಂದರೆ ಖುಷಿ ಪಡ್ತೀವಿ, ಸೋಲು ಅಂತಂದಿದ ತಕ್ಷಣ ನಮಗೆ ದುಃಖ ಆಗಿಬಿಡುತ್ತೆ. ಈ ದ್ವಂದ್ವಗಳು ನಮ್ಮಲ್ಲಿ ಇರಬಾರ್ದು ಅನ್ನೋದನ್ನು ಹೇಳ್ತಾ ಇರೋದು. ಎರಡು ಬಂದಾಗಲೂ ಕೂಡ ಸಮಭಾವನೆಯಲ್ಲಿ ಯಾರು ಸ್ಥಿತನಾಗಿರ್ತಾನೋ, ಅದನ್ನು ಆ ರೀತಿ ನೋಡ್ತಾನೋ ಅವನು ನಿಜವಾಗ್ಲೂ ಕರ್ಮಯೋಗಿ ಅಂತ ಅರ್ಥ. ಅದನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ ಹೊರತು ಹೊಸದಾಗಿ ಇನ್ನೇನೋ ಹೇಳ್ತಾ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಅಪಿ ಅನ್ನುವಂಥ ಶಬ್ದ ಉಪಯೋಗ ಮಾಡಿದಾನಲ್ಲ, ಅದರಲ್ಲಿ ಯಾವ ಭಾವನೆಯನ್ನು ಹೇಳ್ತಾ ಇದ್ದಾನೆ, ಯಾವ ಭಾವನೆಯನ್ನು ತೋರಿಸೋದಕ್ಕೆ ಅಪಿ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾನೆ ಅಂತ. ಉತ್ತರ ಏನು ಅಂತಂದರೆ, ಚೆನ್ನಾಗಿ ಆಚರಿಸಿದ ಮೇಲೆ ಎರಡೂ ಸಾಧನೆಗಳೂ ಕೂಡ ತಮ್ಮ ಫಲವನ್ನು ಕೊಡೋದ್ರಲ್ಲಿ ಸರ್ವಥಾ ಸ್ವತಂತ್ರವಾಗಿದ್ದಾವೆ ಮತ್ತು ಸಮರ್ಥವಾಗಿದ್ದಾವೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಅಪಿ ಅನ್ನುವಂಥ ಮಾತನ್ನು ಪ್ರಯೋಗ ಮಾಡಿದ್ದಾರೆ. ಅಪಿ ಅಂದರೆ ಒಂದರಲ್ಲಿ ಆದರೂ ಅಂತಂತ ಹೇಳಿದಾರಲ್ಲ, ಅಂದರೆ ಏನು, ಎರಡೂ ಸಾಧನೆಗಳು ಕೂಡ ಸ್ವತಂತ್ರವಾಗಿ ಸಮರ್ಥವಾಗಿದೆ, ನೀನು ಯಾವುದ್ರಲ್ಲಾದರೂ ಹೋಗೋ ಅದು ಕೊಟ್ಟೇ ಕೊಡುತ್ತೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಅಪಿ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡಿದ್ದಾರೆ ಅಂತ ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಈ ಶ್ಲೋಕದ ಅರ್ಥ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.